ಮಾಡಲ್ಲ. ಅವಳು ಮಾಡ್ಲಿ ಕೆಲಸನ, ಮನೆ ಕೆಲಸನ ಎಲ್ಲ ಅನುಸರಿಸ್ಕೊಂಡು ಮಾಡೋಣ. ಏನು ನಾನು ಒಬ್ಳೆ ಮಾಡಬೇಕು ಅಂತ ಏನಿಲ್ಲ, ಅನುಸರಿಸ್ಕೊಂಡು ಮಾಡೋಣ ಅಂತ ಹೇಳ್ತೀನಿ. ನೋಡ್ತಾವಳೆ ನಿಂತ್ಕೊಂಡು. ನೋಡ್ಲಿ ನಾನೇನು ಎದ್ರಲ್ಲ, ನಾನು ನೀರು ಹಿಡಿಯಲ್ಲ ಬಿಡು. ನಾನೊಬ್ಳೆ ಎಷ್ಟಂತ ಹಿಡಿಯೋಣ. ನನಗೂ ಬಂದಾಗಿಂದ ನೀರು ಹಿಡ್ದು ಸಾಕಾಗ್ಬಿಟ್ಟೈತೆ. ನಾನು ಹಿಡಿಯಲ್ಲ ಬಿಡು. ಇವಳೇನು ಹೇಳಿದ್ರು ಸಹಿ, ನಾನಂತೂ ನೀರು ಹಿಡಿಯಲ್ಲ. ನನ್ಗೊಳ್ಳೆ ಬಲವಂತ ಮಾಡ್ತಾಳೆ, ಭುವನ್ಗೆ ಹೇಳು ಅಂತ. ನಾನೇನೂ ಹೇಳಲ್ಲಮ್ಮ ಅಂತ ಹೇಳಿದ್ದೀನಿ. ಭುವನಿಗೆ ನಾನು ಏನೂ ಹೇಳೋಕ್ಕೋಗಲ್ಲ. ಕೋಳಿ ಫಾರ್ಮ್ ಎಲ್ಲ ಖಾಲಿ ಆಗಿರೋದು ಇವಾಗ ಒಂಥರ ಅವ್ರಿಗೆ ಗಂಡ ಹೆಂಡ್ತಿಗೆ ಟೆನ್ಷನ್ ಆದಂಗೆ ಆಗ್ಬಿಟ್ಟೈತೆ. ನೋಡು, ನೀರು ಬಿಟ್ಟವ್ರೆ ಎಲ್ಲಿಗೆ ಹೋಗಿದ್ಲು? ಬೆಳಗ್ಗೆನೆ ಸುತ್ತರಿಯಕ್ಕೆ. ಈಗಳಪ್ಪ ಅಂದ್ರೆ ಅಂತಾರೆ ಅನ್ನಂಗಾಗುತ್ತೆ. ನಾನು ಮಾತಾಡಬಾರ್ದು ಅಂತ ಸುಮ್ಮನಿದ್ದೀನಿ. ಬೆಳಗ್ಗೆ ಎಲ್ಲ ಹೋಗವಳೆ. ನೋಡು ಬತ್ತವಳೆ, ಅದ್ರಾಗೆ ಮಕ್ಕ ಎಲ್ಲ ಸಿಟ್ ಮಾಡ್ಕೊಂಡವಳೆ. 2-3 ದಿವಸದಿಂದ ನೋಡ್ತಾ ಇದ್ದೀನಿ, ಮಕ್ಕ ಎಲ್ಲ ಡುಬ್ ಅಂತೈತೆ. ನೋಡಿದ್ರೆ ನನಗೆ ಅಷ್ಟಿಷ್ಟು ಸಿಟ್ಟು ಬರ್ತಿಲ್ಲ ಅಂತ. ಇತ್ತೀಚೆಗೆ ಯಾಕೆ ಇವಳು ನೋಡಿದ್ರೆ ಆಗ್ತಾ ಇಲ್ಲ. ಬೆಳಗ್ಗೆ ಮಾಡಕ್ ಕೆಲಸ ಇಲ್ವಾ? ನೀರು ಬಿಟ್ಟಿದ್ದಾರೆ, ನೀರು ಅರ್ಧ ಹೋಗ್ತಾ ಇದಾವೆ. ಫಸ್ಟ್ ನೀರು ರೆಡಿಯಾಗು. ಮನೆ ಕೆಲಸ ಎಲ್ಲ ಹಂಗೆ ಐತೆ. ಬಿಟ್ಟು ಎಲ್ಗೆ ಹೋಗಿದ್ದೆ? ಮನೆ ಕೆಲಸ ಎಲ್ಲ ಮಾಡೋದು ಬಿಟ್ಟು. ಮಾಡೋಕ್ಕಾಗಲ್ಲ, ನಾನು ಮಾಡಲ್ಲ. ನೀನು ಏನು ಹೇಳಿದ್ರು ಸರಿನೇ, ನಾನಂತೂ ಮಾಡಲ್ಲ ಮನೆ ಕೆಲಸನ. ಯಾಕೆ ಮಾಡಲ್ಲ ನಾನು. ನೀನೇನು ಹೇಳಿದ್ರು ಸರಿ, ನಾನು ಮನೆ ಕೆಲಸ ಮಾಡೋದಿಲ್ಲ. ಮನಸ ಮಾಡು ನೀನು ನೀರು ಹಿಡಿದ್ಕೊಡು, ಇಲ್ಲ ಬಾಗ್ಲು ಕಸ ಹೊಡೆದು ಬಾಗ್ಲು ತೊಳಿ, ಯಾವ್ದಾನ ಒಂದು ಮಾಡ್ತೀನಿ. ಇಲ್ಲ ನೀರು ರೆಡಿ ಆಗು, ಇಲ್ಲ ಬಾಗ್ಲಕ್ಕೆ ಎಲ್ಲ ತೊಳೆದ್ಬಿಟ್ಟು ಒಳಗೆ ಕಸ ಗಿಸ ಎಲ್ಲ ಹೊಡೆದು ನೆಲಗಿಲ್ಲ ಒರೆಸೋದೆಲ್ಲನೂ ನೀನು ಮಾಡು. ನಾನು ನೀರು ಹಿಡಿತೀನಿ. ತಿಂಡಿಗೆ ಹಚ್ಕೊಡು, ನಾನು ತಿಂಡಿ ಮಾಡ್ತೀನಿ ಅಷ್ಟೇನೆ. ನಾನು ಒಬ್ಳೆ ಕೆಲಸ ಮಾಡೋದಿಲ್ಲ ಬಿಡು. ನೀನು ಏನು ಹೇಳಿದ್ರು ಸರಿ, ನಾನಂತೂ ಒಬ್ಳೆ ಕೆಲಸ ಮಾಡೋದಿಲ್ಲ. ಬೆಳಗ್ಗೆ ಜಗಳ ಮಾಡಬೇಡ ನೀನು. ಜಗಳ ಮಾಡಿದ್ರೆ ಚೆನ್ನಾಗಿರಲ್ಲ. ನಾನು ನಿನ್ನ ಮನೇಲಿ ಇಟ್ಕೊಂಡಿದ್ದೀನಿ. ಮನೇಲಿ ಅದು ನಾನು ನಿನ್ನ ಮನೆಯಲ್ಲಿ ಜಾಗ ಕೊಟ್ಟಿದ್ದೀನಿ ನಿನಗೆ ಕರ್ಕೊಂಬಂದು. ನೀನು ನಿನ್ನ ಗಂಡ ನಮ್ಮ ಮಾನ್ವಿತನ ಹತ್ರ ಜಗಳ ಆಡ್ಕೊಂಡು ಮನೆ ಬಿಟ್ಟು ಬಂದ್ರಲ್ಲ, ಜಾಗ ಕೊಟ್ಟಿದ್ದು ಯಾರು? ನಾನು. ಅದು ನಮ್ಮ ಮನ್ಸಿಂದನ ತೆಗೆದಾಕ್ಬೇಡ, ಮನ್ಸಲ್ಲಿ ಇಟ್ಕೋ. ಅದನ್ನ ನೆನಪಲ್ಲಿ ಇಟ್ಕೋ. ಎಷ್ಟು ಸಹಾಯ ಮಾಡಿದಳೆ ಈ ಮಾನಸ ನಿನಗೆ ಅಂತೇಳಿ. ನಾನು ಮಾಡಿರೋಂಥ ಸಹಾಯ ಮರೆತ್ರೆ ಮಾತ್ರ ನಿನಗೆ ಒಳ್ಳೇದಾಗಲ್ಲ ಬಿಡು. ನಿಮ್ಮಿಬ್ಬರಿಗೂ ನಾನು ಎಷ್ಟು ಸಹಾಯ ಮಾಡಿದ್ದೀನಿ, ಅದು ಮರೆತ್ರೆ ನಿನಗೆ ದೇವ್ರು ಖಂಡಿತ ಒಳ್ಳೇದು ಮಾಡ. ನಾನು ಸಹಾಯ ಮಾಡಿದ್ದೀನಿ. ನಾನು ಕೈಲಾದಷ್ಟು ನಾನು ಮನೆ ಕೆಲಸ ಎಲ್ಲ ಮಾಡ್ಕೊಂಡು, ನಾನು ನಮ್ಮ ಭುವನ್ ಎಷ್ಟು ಸಹಾಯ ಮಾಡಿದ್ದೀವಿ. ನಾವು ಎಲ್ಲ ಸಹಾಯ ಮಾಡೋದಕ್ಕೆ ಮತ್ತೆ ನೀವು ಮನೆ ಮಾಡ್ಕೊಂಡಿರೋದು. ನಾವು ತಿಂಗ್ಳುಗಟ್ಟಲೆ ಬಾಡಿಗೆ ಕೊಟ್ಟಿದ್ದೀವಿ, ಮನೆ ಖರ್ಚೆಲ್ಲ ನೋಡ್ಕೊಂಡಿದ್ದೀವಿ, ಮನೆ ರೇಷನ್ ತಂದು ಹಾಕಿದ್ದೀವಿ. ಭುವನ್ ರೇಷನ್ ತಂದು ಹಾಕಿದ್ದಾನೆ ಮನೆಗೆ. ಎಲ್ಲ ನಾವು ಮಾಡಿದ್ದೀವಿ. ಏನು ನೀನು ಒಬ್ಬಳೇ ಅಲ್ಲ. ನೀನು ಸರಿಯಾಗಿ ಮಾತಾಡೋದು ಕಲಿ. ನೀನು ಭಾಳ ಇದು ಮಾಡ್ತಾ ಇದೆಯಾ ಮನಸ. ನಾನು ಸುಮ್ಮನಿದ್ದಂಗೆಲ್ಲನ ಈ 3 ದಿವಸದಿಂದ ನೀನು ಹೆಂಗೆ ಇದು ಮಾಡ್ತಾ ಇದೆಯಾ ಗೊತ್ತಾ? ಅತಿಯಾದ ಪ್ರೀತಿ, ಅತಿಯಾದ ವಿಶ್ವಾಸ ಒಳ್ಳೇದಲ್ಲ. ನೋಡಿ ಹೆಂಗೆ ಇದು ಮಾಡ್ತಾವ್ರೆ. ಇವರಿಬ್ರು ಹೆಂಗಿದ್ದವರು. ಈ ಲಾಸ್ಯ ಈ ಮಾನಸನ ಮಾತು ಮೀರ್ತಾ ಇರಲಿಲ್ಲ. ಈ ಮಾನಸ ಹೇಳ್ದಂಗೆ ಕೇಳ್ತಾ ಇದ್ಲು. ಇವಾಗ ಯಾವ ಥರ ಆಗ್ತೈತಿ. ಅದಕ್ಕೆ ನೋಡಿ ಇವಾಗ ನಾನು ಸಂತೋಷ ಪಡ್ತಾ ಇದ್ದೀನಿ. ಇವರಿಬ್ರು ಜಗಳ ಆಡ್ತಾ ಇರೋದಕ್ಕೆ ನಾನು ಎಷ್ಟು ಹೇಳಿದ್ರು ಕೇಳಲಿಲ್ವಲ್ಲ. ಈ ಮಾನಸನಿಗೆ ನನಗೆ ಎಷ್ಟು ಹೇಳಿದೆ, ಈ ಲಾಸ್ಯನ್ಗೆ ಎಷ್ಟು ಹೇಳಿದೆ, ಬೇಡ ಮಾನಸನ ಮಾತು ಕೇಳಬೇಡ ಅಂತೇಳಿ ಎಷ್ಟು ಬುದ್ಧಿ ಹೇಳಿದ್ದೀನಿ. ಲಾಸ್ಯನ್ಗೆ ಕೇಳಲಿಲ್ಲ. ನಿಮ್ಮ ಮಾನಸನ ಮಾತು ಕೇಳ್ಕೊಂಡು ಹೆಂಗೆಲ್ಲ ಇದು ಮಾಡಿದ್ಲು. ಇವಾಗ ನೋಡ್ರಿ ಇಬ್ರಿಗೂ ಬೆಳಗ್ಗೆನೆ ಜಗಳ ಬಿದ್ದೈತೆ. ಸುಮ್ಮನೆ ಹೋಗಿ ಮಾಡು. ನಾನು ಮಾಡೋಕ್ಕಾಗಲ್ಲ. ನಾನು ಹೇಳಿದ್ದೀನಿ ಮನೆ ಕೆಲಸ ಎಲ್ಲ ಮುಂಚೆ ಯಾವ ಥರ ಮಾಡ್ಕೊಂಡಿದ್ದ ಆ ಥರ ಮಾಡಬೇಕು ಅಂತ. ಮಾಡೋಕ್ಕಾಗಲ್ಲ. ನೀನು ಏನು ಹೇಳಿದ್ರು ಸರಿ, ನಾನು ಮಾಡಲ್ಲ. ನೀನೇನಾದರೂ ಹೇಳು. ಅಲ್ಲೋಡು ಇವಳು ಮಾತಾಡ್ತಾ ಇರೋದ ಹಿಂಗೆ ಮಾತಾಡ್ತಾವಳೆ. ನಿನ್ನ ಒಳ್ಳೇದಕ್ಕೆ ನಾನು ಹೇಳ್ತಾ ಇರೋದು. ನಿನ್ಗೊಳ್ಳೇದಕ್ಕೆ ನಾನು ಹೇಳ್ತಾ ಇರೋದು. ಇಸ್ ಕೊಟ್ಟಿದ್ದೀನಿ ಅಂತಂದ್ರೆ ಏನಿಲ್ಲ, ನೆನೆಸ್ಕೋಬೇಕು ನಾನು ಕೊಟ್ಟಿರೋ ಅದ. ನನಗೆ ಹೊಡಿತೀಯನೆ? ನಾನು ಹೊಡಿತೀನಿ. ನಾನು ಒಂದು ಬೀಸ್ ಕೊಡ್ತೀನಿ ನಿನಗೆ. ನನ್ನ ಮೇಲೆ ಕೈ ಮಾಡ್ತೀಯ? ನಾನು ಕರ್ಕೊಂಬಂದು ಮನೇಲಿ ಇಟ್ಕೊಂಡಿದ್ಯಾ ನೋಡು. ಬೆಳಗ್ಗೆ ಎಷ್ಟು ಇದು ಮಾಡ್ತಾ ಇದೀಯ. ಬೆಳಗ್ಗೆ ಹಿಂಗೆ ಮಾಡಬೇಡ ನೋಡು. ಬೆಳಗ್ಗೆ ಹಿಂಗೆ ಮಾಡಬೇಡ ನೀನು ಹಿಂಗೆ ಮಾಡಬೇಡ. ಬೆಳಗ್ಗೆನೆ ಏನಕ್ಕೆ ಹಂಗೆ ಮಾಡ್ತೀಯ? ನನಗಂತೂ ನೀನು ಎಷ್ಟು ಇದು ಮಾಡ್ತಾ ಇದೀಯ ಗೊತ್ತಾ? ಏನು ಅನ್ಕೊಬಿಟ್ಟಿದ್ಯಾ ನನಗೆ? ನನಗೆ ಗೊತ್ತೈತೆ ಏನು ಮಾಡಬೇಕು ಇನ್ನು ಅಂತೇಳಿ ಚೆನ್ನಾಗಿ ಗೊತ್ತೈತೆ. ಮಾಡೋವರೆಗೂ ಸುಮ್ಮನಿರು ಅಷ್ಟೇನೆ. ಹೋಗೋವರೆಗೂ ಸುಮ್ಮನಿರಬೇಕು. ನೀನು ಹೇಳ್ದಂಗೆಲ್ಲ ನಾನು ಕೇಳೋಕ್ಕಾಗಲ್ಲ. ನೀನು ಮಾತು ಕೇಳಿದ್ಕೆ ಇವತ್ತು ನೋಡು ನಾನು ಭುವನ್ನ ದೂರ ಮಾಡ್ಕೊಂಡು ಎಷ್ಟು ನಾನು ಕಷ್ಟ ಅನುಭವಿಸ್ತಾ ಇದ್ದೀನಿ. ಭುವನ್ ಮಾತಾಡ್ಸಿದ್ರೆ ಸಾಕಪ್ಪ ಅಂತ ಅಂತಿದ್ದೀನಿ. ನಿನ್ನಿಂದ ಭುವನ್ ಮಾತಾಡಿಸ್ದಂಗೆ ಆಗ್ಬಿಟ್ಟ. ನನ್ನ ಮೇಲೆ ಕೈ ಮಾಡ್ತೀಯ? ನಿನ್ಗೆ ಎಷ್ಟಿರ್ಬೇಡ ನಮ್ಮ ಮನೇಲೆ ಇಟ್ಕೊಂಡು ನನ್ನ ಮೇಲೆ ಕೈ ಮಾಡ್ತಾ ಇದೀಯ ಅಂತಂದ್ರೆ ನಿನ್ಗೇನೋ ಗ್ರಾಚಾರ. ನಿನಗೆ ಆಡ್ಕಂಬರ್ಗೆಲ್ಲ ಸದ್ರ ಆಗ್ಬಾರ್ದು. ಆಡ್ಕಂಬರ್ ಮುಂದೆಲ್ಲ ಚೆನ್ನಾಗಿರ್ಬೇಕು ಅಂತ ಒಳ್ಳೇದ್ ಮಾಡಕ್ ಹೋದ್ರೆ ಒಳ್ಳೆ ರೀತಿ ಒಳ್ಳೆ ನೀತಿಯಿಂದ ಇರೋ ಅಂತದೇ ಗೊತ್ತಿಲ್ಲ ನಿನ್ಗೆ.
ಒಳ್ಳೇದ್ ಮಾಡ್ತಾ ಇದಾರಲ್ಲ, ನಾನು ಒಳ್ಳೆತನದಿಂದ ಇರ್ಬೇಕು ಅನ್ನೋದು ಗೊತ್ತಾಗಲ್ವಾ? ಅವತ್ತು ಹೆಂಗೆ ಬಂದು ನಮ್ಮ ಮನೆಗೆ ಸೇರ್ಕೊಂಡೆ ನೀನು? ನಮ್ಮ ಮನೆಗೆ ಬಂದು ಸೇರ್ಕೊಂಡು ಇವಾಗ ಹೆಂಗ್ ಮಾತಾಡ್ತಾ ಇದೀಯ? ಬರ್ಲಿ ಕಣೆ ಶರತ್ ಜೊತೆ ಮಾತಾಡ್ತೀನಿ. ಶರತ್ ಏನ್ ಹೇಳ್ತಾರೆ ಕೇಳ್ತೀನಿ. ಬರ್ಲಿ ಶರತ್. ಬರ್ಲಿ ಬಿಡು, ನಾನೇನು ಎದ್ರಲ್ಲ. ನೀನು ಹಿಂಗೆ ಮಾಡಿದ್ರೆ ಮತ್ತೆ ತುಂಬ ಸಖತ್ತಾಗೈತೆ ಕಣೆ ಅಕ್ಕ ನೋಡೋದಕ್ಕೆ. ನಾನಂತೂ ಈ ಸಮಯ ಸಂದರ್ಭ ಬರಲಿ ಅಂತ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಕಣೆ. ನಾನು ಕಾಯ್ತಾ ಇದ್ದೆ. ಅಪ್ಪ 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 ಇವರಿಬ್ರು ಹೆಂಗಿದ್ರು, ಇವಾಗ ಹೆಂಗ್ ಜಗಳ ಆಡ್ತಾವ್ರೆ. ಆಡ್ಕೊಂಬರ್ಗೆಲ್ಲ ಸದ್ರ ಮಾಡಬೇಡ ಕಣೆ. ನೋಡು ಹೇಳಿರ್ತೀನಿ, ಸುಮ್ಮನೆ ಇರೋದು ಕಲಿ. ನಿನ್ನಿಂದನೇ ಎಲ್ಲ ಆಗ್ತಾ ಇರೋದು. ಮಾತಾಡ್ಬೇಡ, ಅನುಸರಿಸ್ಕೊಂಡು ಕೆಲಸ ಮಾಡ್ಬೇಕು ಅಷ್ಟೇನೆ. ನೀನೇ ಹೇಳ್ಕೊಟ್ಟಿದ್ದು ಕಣೆ. ನನ್ನ ಭುವನ್ ಹತ್ರ ನಾನು ಯಾವತ್ತೂ ಹಂಗೆ ಕೇಳ್ತಾ ಇರಲಿಲ್ಲ. ನಾನು ಮಾಡ್ತಾ ಇದ್ದೆ, ಎಲ್ಲ ಕೆಲಸ ಮಾಡಿಕೊಡ್ತಿದ್ದೆ. ನೀನೇನೆ ನೋಡು ಆ ಭುವಿತು ಹೆಂಗೆ ಮಾಡ್ಕೊಡ್ತಾನೆ ಆ ಮಾನ್ವಿತನಿಗೆ ಕೆಲಸನ ಅಂತ ಹೇಳಿ ನನಗೆ ಹೇಳ್ಕೊಟ್ಟು ಹಿಂಗೆ ಮಾಡಿಸಿದ್ದು. ಏನ್ ಸಣ್ಣ ಹುಡುಗಿನ? ನೀನ್ ಕೇಳ್ಬಾರ್ದಾಗಿತ್ತು. ನನ್ಗೆ ಹೇಳ್ಕೊಟ್ಟವಳೆ ಅಂತೀಯಲ್ಲ, ನೀನ್ ಕೇಳ್ಬಾರ್ದಾಗಿತ್ತು. ನಿನ್ ಬುದ್ಧಿ ನಿನ್ಗೆ ಎಲ್ಗೋಯ್ತು? ಹೇಳ್ಕೊಡೋರು ಸಾವಿರ ಹೇಳ್ಕೊಡ್ತಾರೆ. ನಿನ್ ಬುದ್ಧಿ ನಿನ್ ಕೈಯಾಗಿದ್ರೆ ಯಾರೇನ್ ಮಾಡ್ತಾರೆ ಹೇಳು? ನನ್ನ ಮಾತು ಕೇಳು ಅಂತ ನಾನು ಹೇಳ್ದ? ಅಲ್ಲ ಹೇಳು, ನನ್ನ ಮಾತು ನೀನು ಕೇಳು ಅಂತ ನಾನು ಏನಾದರೂ ನಿನಗೆ ಹೇಳಿದ್ರೆ ನೀನು ಮಾತಾಡಬೇಕು. ನಿನ್ನ ಮಾತು ನಾನು ಯಾವತ್ತೇನು ಕೇಳಮ್ಮ ನನ್ನ ಮಾತು ಅಂತ ನಾನು ಯಾವತ್ತೂ ನಿನಗೆ ಹೇಳಿಲ್ಲ. ಸುಮ್ಮನೆ ಮಾತಾಡಬಾರ್ದು. ಮಾತಾಡಿದ್ರೆ ಮಾತುಗಳು ಎಲ್ಲೆಲ್ಗೋ ಹೋಗ್ತವೆ. ಮಾತಾಡಬೇಡ. ಏನಕ್ಕೆ ಮಾತಾಡ್ತೀಯ? ಯಾಕೆ ಮಾತಾಡ್ತೀಯ ನೀನು? ಸುಮ್ಮನೆ ಹೋದ್ರೆ ಸರಿ. ನಾನು ಜಾಸ್ತಿ ಮಾತಾಡಬೇಡ. ನಾನು ಮಾಡಲ್ಲ ಅಷ್ಟೇ. ಮನೆ ಕೆಲಸ ಏನು ನಾನು ಒಬ್ಬಳೇ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ. ಎಲ್ಲದಕ್ಕೂ ನಾನು ಒಬ್ಬಳೇ ಮಾಡಬೇಕು. ನನಗೂ ಸಾಕಾಗೋಗೈತೆ. ನನಗೂ ತುಂಬ ಬೇಜಾರಾಗ್ಬಿಟ್ಟೈತೆ. ಯಾರು ಮಾಡ್ತಾರೆ ಅನ್ನಂಗೆ ಆಗೈತೆ. ಬಂದಾಗಿಂದನೂ ನಿನ್ನ ಸೇವೆ ಮಾಡಿ 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 ಸಾಕಾಗೈತೆ ನನಗೆ. ನಿನ್ಕಂಡು ನೋಡ್ತಾರೆ ಕಣೆ. ಸುಮ್ಮನಿರಲ್ಲ ಹಸಿಯಾ, ಸುಮ್ಮನಿರೆ, ಸುಮ್ಮನಾಗು ನೋಡು. ಸುಮ್ಮನೆ ಆಗು ಅಂತ ಹೇಳ್ತಾ ಇದ್ದೀನಿ. ನೀನೇ ಸುಮ್ಮನಾಗು. ನನಗೆ ಹೇಳೋ ಬದಲು ನೀನು ಸುಮ್ಮನಾಗು. ನನ್ನ ಹತ್ರ ನೀನು ವಾದ ಮಾಡೋದಲ್ಲ. ನೀನು ಸುಮ್ಮನಾಗು ಫಸ್ಟು. ನೀನು ಸುಮ್ಮನಾದ್ರೆ ನಾನು ಸುಮ್ಮನೆ ಆಗ್ತೀನಿ. ನೀನು ಸುಮ್ಮನಾಗಲಿಲ್ಲ ಅಂತಂದ್ರೆ ನಾನು ಯಾವುದೇ ಕಾರಣಕ್ಕೂ ನಾನು ಸುಮ್ಮನಾಗೋದಿಲ್ಲ ಅಷ್ಟೇ. ನಾನು ಸುಮ್ಮನಾಗಲ್ಲ. ಏನು ಮಾಡ್ತೀಯ ಅಂತ? ನಾನು ಸುಮ್ಮನಾಗಲ್ಲ. ನೋಡ್ಲಿ ಬಿಡು, ಯಾರೋ ನೋಡ್ತಾರೆ ಅಂತ ನಾನು ಇಷ್ಟು ದಿವಸ ಹಂಗೆ ಇಟ್ಕೊಂಡು ಹಿಂಗೆ ಮಾಡ್ಕೊಂಡಿದ್ದು. ಏನು ಮಾಡೋದು? ಹೋಗಿ ನಿನ್ನಂತಳು ಮಾತು ಕೇಳ್ಕೊಂಡು ನಾನು ಹಿಂಗೆ ಮಾಡ್ಕೊಂಡಲ್ಲಪ್ಪ ಅಂತ ನಾನು ಎಷ್ಟು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಹೋಗಿ ನಿನ್ನಂತಳು ಸವಾಸ ಏನಕ್ಕಾದ್ರೂ ಮಾಡಿದ್ನೋ. ನೋಡ್ ಕರ್ಕೊಂಬಂದ್ ಮನೆಯಾಗಿ ಕಾಣಿಕೆ ಹೆಂಗ್ ಮಾಡ್ತೀಯ? ನಿನಗೆ ಇದಾವ್ ತಡಿ, ಮಾಡ್ತೀನಿ ಸರಿಯಾಗಿ. ಬಾ, ನಮ್ಮ ಮನೆ ಒಳಗೆ ನಿನಗೆ ಜಾಗ ಇಲ್ಲ ಕಣೆ. ಜಾಗ ಇಲ್ಲ ನಮ್ಮ ಮನೆ ಒಳಕ್ಕೆ. ಏನಾದ್ರು ಬಾ ಐತೆ ನಿನಗೆ. ಅಯ್ಯೋ, ನನಗೆ ಬರೋದು ಗೊತ್ತಾಯ್ತು. ಹೋಗು, ಬರೋದು ಗೊತ್ತಾಯ್ತು. ಹೆಂಗೆ ಏನು ಎತ್ತ ಅಂತ ಹೇಳಿ ನೀ ಏನು ಮಾತಾಡಬೇಕು ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತೈತಿ. ಇರ್ತೀನಿ, ಬಂದಿರೋ ಅಧಿಕಾರ ಐತೆ, ಇರ್ತೀನಿ. ಏನು ಅನ್ಕೊಂಡಿದೀಯ ನೀನು? ಅಷ್ಟು ಸುಲಭ ಅಂತ ಅನ್ಕೊಬಿಡ ಮನಸ್ಸ ನನಗೆ. ನಾನೇನು ಯಾರಿಗೇನು ಎದ್ರಕಮ್ಮ ಅಂತವಳಲ್ಲ. ಇಷ್ಟು ದಿವಸ ಮಾತಾಡಿಲ್ಲ ಅಷ್ಟೇನೆ. ನೀನು ಹೆಂಗೋ ಬಿಡು ಮಾತಾಡಲ್ಲ. ಇವಳ್ದೇನು ಅನ್ನೋ ಥರ ನೀನು ಇದು ಮಾಡಿದ್ಯಾ? ನಾನು ಮಾತಾಡ್ತೀನಿ. ಏನು ಅನ್ಕೊಂಡಿದ್ಯಾ ನೀನು ನನ್ನ ಎದುರಿಗೆ? ಇವತ್ತು ಈ ಮಾನಸನು ಲಾಸ್ಯ ಜಗಳ ಆಡ್ತವ್ರೆ. ಬೆಳಗ್ಗೆಯಿಂದಲೂ ಎದ್ದಾಗಿಂದನೂ ಒಂದೇ ಸಂಖ್ಯೆನೆ ಇಬ್ರು ಜಗಳ ಅನ್ನೋದು ಹಿಡ್ದವ್ರೆ. ಸಖತ್ ಜಗಳ ಹಿಡ್ದವ್ರೆ. ಅವಾಗಿಂದ ಇಬ್ರು ಜಗಳ ಆಡ್ತಾನೆ ಅವ್ರೆ. ಒಂದು ಮಾತಿಗೆ ಬಿಡ್ತಾನೆ ಇಲ್ಲ. ಇಬ್ರು ಸುಮ್ಮನೆ ಜಗಳ ಆಡಿದ್ದೆ ಕೆಲಸ ಮಾಡೋ ವಿಚಾರದಲ್ಲಿ. ಈ ಲಾಸ್ಯನಿಗೆ ಗೊತ್ತಾಗಬೇಕು ನಾವೆಷ್ಟು ಚೆನ್ನಾಗಿದ್ದೀವಿ. ಅವಳ ಮಾತು ಕೇಳ್ಕೊಂಡು ಇವಳು ಓದ್ಲು. ಇವಳಿಗೆ ಆಗಬೇಕು, ಈ ಲಾಸ್ಯನಿಗೆ ಎಲ್ಲ ಆಗಿ ಹೆಂಗೆ ಏನು ಅಂತ ಗೊತ್ತಾಗಬೇಕು. ಹಂಗಾದ್ರೆ ಮತ್ತೆ ಇನ್ನೊಂದ್ಸತಿ ಯಾರ ಹತ್ರನೂ ನಿಂಗೆಲ್ಲ ಜಗಳ ಮಾಡ್ಕೊಂಡು ಹೋಗಲ್ಲ. ಇವಳು ಮಾತು ಕೇಳ್ಕೊಂಡು ಭುವನ್ ಹತ್ರ ಮಾತಾಡಿದ್ಲು, ಈಗ ಗೊತ್ತಾಗೈತೆ. ಇವಳು ಮಾತು ಕೇಳ್ಕೊಂಡು ಯಾಕನ ಮಾತಾಡೋದ್ನು ಅಂತ ಈಗ ಹೇಳ್ತಾಳೆ ನೋಡ್ರಿ. ಈಗ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನಿಮ್ಮೆಲ್ರಿಗೂ ಈ ವಿಡಿಯೋ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಇಷ್ಟಪಟ್ಟು ನೋಡ್ತಾ ಇರ್ತೀರಾ. ಯಾಕಂದರೆ ನಿಮ್ಮೆಲ್ರಿಗೂ ಭಾಳ ಖುಷಿಯಾಗಿರುತ್ತೆ. ಮಾನಸ ಮತ್ತು ಲಾಸ್ಯ ಇಬ್ಬರು ಜಗಳ ಆಡಿರೋದು. ಬೇಗ ಅವರಿಬ್ಬರು ಜಗಳ ಆಡಬೇಕು ಅಂತ ಹೇಳಿ ತುಂಬ ಜನ ಹೇಳ್ತಾ ಇದ್ರಿ. ಇವಾಗ ನೋಡಿ, ಇಬ್ಬರು ಜಗಳ ಆಡೋವಾಗಾಯಿತು. ನಿಮ್ಗೆಲ್ರಿಗೂ ತುಂಬ ಖುಷಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಖುಷಿಯಾಗಿದ್ದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ದಯವಿಟ್ಟು ಲೈಕ್ ಮಾಡಿ ಹೋಗಿ. ಹಾಗೆಯೇ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಅವರು ನೋಡಿ ಖುಷಿ ಪಡ್ತಾರೆ. ಇನ್ನೂ ಅತಿ ಹೆಚ್ಚು ಜನಕ್ಕೆ ನಮ್ಮ ವಿಡಿಯೋಸ್ಗಳು ಶೇರ್ ಆದಷ್ಟು ಇನ್ನೂ ನಾವು ಒಳ್ಳೊಳ್ಳೆ ವಿಡಿಯೋಗಳು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಅಂತೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟೆಟ್ಟಾ, ಬಾಯ್, ಸಿ ಯು.